ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಒಂದು ಸ್ಪೆಷಲ್ ಡೇ. ಏನಪ್ಪ ಅಂತಂದ್ರೆ ನಮಗೂ ಮತ್ತು ನಮ್ಮ ಬಾಯ್ಸಿಗೆಲ್ಲ ಸೂಪರ್ ಸ್ಪೆಷಲ್ ಡೇ. ಅದು ಏನಂತಂದ್ರೆ ನಾವು ನಮ್ಮ ಒನಗೇರ ಇದ್ದು ಮಹಾಗಣಪತಿ 3ನೇ ವರ್ಷ. ಸೊ ಹಂಗಾಗಿ ಇನ್ನೂ ಕೂಡ್ಸೋದ ಒಂದು 22 ದಿನ ಇರ್ಬೋದು. ಬಟ್ ನೋಡಿ ಬರ್ಬೇಕಲ್ಲ ಯಾವ್ಯಾವ ಥರ ಗಣೇಶ್ ತರಬೇಕು, ಏನು ಡಿಸೈನ್, ಎಲ್ರಿಗಿಂತ ನಮ್ಮದು ಉತ್ತಮವಾಗಿರ್ಬೇಕಂತ ನಮ್ಮ ಥಿಂಕಿಂಗು. ಸೊ ಹಂಗಾಗಿ ಇವತ್ತು ನೋಡಿ ಬರೋಕೆ ಹೊಂಟಿವಿ. ನಮ್ಮ ಜೊತೆ ನೀವು ಭೀ ಬರ್ರಿ. ಹೋಗ್ಬೇಕು ಗಾಯ್ಸ್, ಎಲ್ರಿಗೂ ಫೋನ್ ಹಚ್ಚಿವಿ, ಸ್ವಲ್ಪ ಎಣ್ಣೆ ಹಚ್ಚಿವಿ, ಬರೋಕ್ಕಂತಾರ ಬರೋಣ. ಇಲ್ಲಿಂದ ಐಕ್ಯಂದು ಹೋಗೋದು. ಮಾರುತಿ ಬರ್ತನ ತಂದಿದ್ದ, ಸೊ ಸಣ್ಣವನಲ್ಲ, ಹಂಗಾಗಿ ಬಿಟ್ಟು ಹೊಂಟಿವಿ ಗಾಯ್ಸ್. ಪಾಪ ಏನು ಮಾಡೋಕ್ಕಾಗಲ್ಲ. ಒಂದು ಸೀಟ್ ಇದ್ರೆ ಹೇಳ್ರಿ, ನಾನೇ ಬರ್ತಂದಿದ್ದ. ಇಲ್ಲ ಬೈಕ್ ಸ್ಕೇಟಿಂಗ್ ಕೂಡ ಸ್ಕೇಟಿಂಗ್ ಬೇಕಂತ ನೋಡ್ರಿ. ಅಂದ್ರೆ ನೆಕ್ಸ್ಟ್ ವರ್ಷ ಇವ್ರದ್ದು ಬರ್ತದೆ ಗಾಯ್ಸ್. ಇವು ಸಣ್ಣ ಹುಡುಗರು ಬರ್ತದಲ್ಲ ಕೂಡ್ಸೋದು, ಅವಾಗೇ ಹೋಗ್ಬೇಕು ಇವರು. ನಾವು ಬಿಟ್ಟ ಮೇಲೆ ಇವರು ಇವತ್ತು ಏನು ನಾಗರಪ್ಪ ಏಜ್ ಪ್ರಕಾರ ಗಾಯ್ಸ್. ಅದು ನಾಗರ ಪಂಚಮಿ ಫಸ್ಟ್ ಡೇ ನೋಡ್ರಿ. ಫುಲ್ ಸಿಸ್ಟಮೆಟಿಕ್ ದೇವ್ರಾದಂಗ ನಮ್ಮವ್ವ ಸಾಯಂಕಾಲ ಇರ್ತದಲ್ಲ ಉಂಡಿ ಮಾಡೋದು. ಉಂಡಿ ಮಾಡೋದು ನಾವು ಬಂದ್ಮೇಲೆ ಉಂಡಿ ಮಾಡಮತ್ರಿ. ತೆಂಗಿನ ಉಂಡಿ ಮಾಡಿದ್ರೆ ಐತವ. ತೆಂಗಿನ ಉಂಡಿ ಮಾಡ್ತಾನೆ ಅವ. ನಾಳೆಗೆ 50 ಓಕೆ ಡನ್. ಉಂಡಿ ಪುಟಾಣ ಪುಡಿ ಮತ್ತೆ ಅಲ್ಲಿ ಶೇಂಗಿನ ಉಂಡಿ ಭಾಳ ಇರ್ತಾವ ಬೈ ದೇವ್ರಿನ ಬೆಲೆ. ಅವೇ ದೇವ್ರಿನ ಬೆಲೆ ಇದ್ವಿ ತಂದ್ಕೆ ತಂದ್ರೆ ಬಿಡಪ್ಪ ಮೈತ ಮನೆಗೆ ಯಾವಾಗ ಇಲ್ಲಿ ಮಾಡೋದು. ಅಲ್ಲೇ ಮಂದಿ ಬಂದ್ಬಿಡ್ಬೇಕು. ಇಡಿಡೇಟ್ಗೆ ತೊಂತ ಜನ ಅಂತ ಜನ ಅದ್ರ ನಾವೇ ಬಾಯ್ ಬಡ್ಕೊಂಡು ಎಕ್ಕೊಟ್ಟೋಗೈತೆ ನನ್ನ ವಯಸ್ಸು ಹೊಸಿಯಾಕು ಕಾಡು. ಗೈಸ್, ಊರ್ಲಿಂದ ಬಿಟ್ಟಿವಿ ನೋಡ್ರಿ. ಇವಾಗ ಅಂತವೇ ಹೊಂಟಿವಿ. ಸೀದಾ ನೆಕ್ಸ್ಟ್ ಸ್ಟಾಪ್ ಯಾವ್ದಪ್ಪ? ಶಾಬಾದ್ಗೆ ಗೈಸ್. ವಾಡಿಗೆ ಬಂದಿವಿ. ಇವಾಗ ಯಾವಾಗ ಟ್ರೈನ್ ಇದ್ದಂಗೆ ನೋಡ್ರಿ. ಈಗ ಸಾಕಾಗಿಬಿಟ್ಟದ. ನಾವೇ ಗಾಡಿ ಹಿಂದಕ್ಕೆ ತಿರ್ಸ್ಕೊಂಡು ಹೊಂಟಿವಿ. ಶಾರ್ಟ್ ಕಟ್ ರೋಡ್. ಮತ್ತೆ ವಾಡಿ ಒಳಗೆ ಹೋಗ್ಬೇಕಂತ ಡಿಸೈಡ್ ಆಗಿವಿ ನೋಡ್ರಿ. ಎಲ್ಲ ಟ್ರಾಫಿಕ್ ಜಾಮ್ ಆಗಿರುತ್ತೆ ಹೊರಗೆ. ಎಡ್ಸ್ಕೋ ಗಾಯ್ಸ್. ಈ ದಾರಿ ಇಲ್ಲ ಅಂದ್ರೆ ಇನ್ನೊಂದು ದಾರಿ, ಅಷ್ಟೇ ಸಿಂಪಲ್ ಗೈಸ್. ಜಸ್ಟ್ ಡೆಸ್ಟಿನೇಷನ್ ತಲುಪಿ ನೋಡ್ರಿ. ಗಣಪತಿ ನೋಡಕ್ ಹೊಂಟ ನೋಡ್ರಿ. ಒಳಗೆ ಫುಲ್ ಎಲ್ಲ ಪೇಂಟ್ ಮಾಡಿಲ್ಲ. ನಾವು ನೋಡ್ಬೇಕು ಡಿಸೈನು, ಮುಖ, ಸೊಂಡಿ, ಮತ್ತು ಏನು ಮಾಡೋದು ದೇವ್ರ ಜೋಡಿ ಅಂತ ನೋಡ್ಬೇಕು. ನೋಡಿ ಯಾವ್ದು ಚಂದ ಕಾಣ್ತದೆ ಅದು ಮುಗಿಸ್ಬೇಕು ನೋಡ್ರಿ. ಬೇಜಾನ ಅವಾಗ ನೋಡ್ರಿ ಮಸ್ತಾವ. ನಮ್ಗೆ ಯಾವ್ದು ಇಷ್ಟ ಅದ ಅದು ನೋಡ್ಬೇಕು ನೋಡ್ರಿ. ಬಂದೀವಿ ಎಲ್ಲ ಗಣಪತಿ. ಕೆಲವೊಂದು ಸಣ್ಣ ಕಾಣಕುಂತಾವ, ದೊಡ್ಡ ಕಾಣಕುಂತಾವ ನೋಡ್ರಿ. ಇಲ್ಲಿ ಸ್ವಲ್ಪ ಕೆಲವೊಂದು ಗಣಪತಿಗೆ ಕಲರ್ ಆಗ್ಯದ. ಈ ಕಡೆ ಎಲ್ಲ ಫುಲ್ಲು ಏನು ಕಲರ್ ಆಗಿಲ್ಲ. ಇಲ್ಲಿ ಮಾತನಾಡೋದು ನೋಡ್ರಿ ಡಿಸೈನ್ ಬಗ್ಗೆ. ಡಿಸೈನ್ ನಮ್ದೇನಂತಂದ್ರೆ ನಾವೇ ಕೆಲವೊಂದು ಡಿಸೈನ್ ಕೊಡ್ತೀವಿ, ಅದ್ರ ಥರನೇ ಮಾಡಿ ಕೊಡ್ತೇನಂತ. ಬಟ್ ಮಾಡಿ ಕೊಡ್ತಂದ್ರೆ ಇಲ್ಲಿ ಗಣೇಶ್ ನೋಡಿವಿ, ಪರವಾಗಿಲ್ಲ, ಸೂಪರ್ ಅವ. ಬಟ್ ಎಲ್ಲ ಕಡೆ ನೋಡಿ ಒಂದು ಫೈನಲ್ ಮಾಡಬೇಕು. ಇಲ್ಲೇ ನೋಡಿ ಇಲ್ಲೇ ಫೈನಲ್ ಮಾಡಿ ಆಮೇಲೆ ಏನಿಸ್ತದ ಆ ಕಡೆ ಬೇರೆ ಕಡೆ ಹೆಂಗಿದ್ವೇನೋ ಅಲ್ಲಿ ಒಂದ್ಸಲ ನೋಡ್ಬೇಕಾಗಿತ್ತು ಅನಿಸ್ತದ. ಸೊ ಹಂಗಾಗಿ ಎಲ್ಲ ಕಡೆ ನೋಡಿ ಒಂದು ಫೈನಲ್ ಮಾಡ್ತೀವಿ. ನೋಡಮ್ರಿ ಯಾವ್ಯಾವ ಥರದ್ದು. ನೋಡೋಕೆ ಮಾತ್ರ ಗಣೇಶ ಒಂದಕ್ಕಿಂತ ಒಂದು ಚಂದನೇ ಕಾಣ್ತಾವ. ಬಟ್ ಇಲ್ಲಿ ಸಣ್ಣ ಕಾಣ್ತಾವ, ಹೋಗಿ ಕೂಡಿಸಿದ ದೊಡ್ಡ ಕಾಣ್ತಾವ. ಎಲ್ಲ ಕನ್ಫ್ಯೂಸ್. ನೋಡ್ಬೇಕೇನ, ಇಲ್ಲಾಂದ್ರೆ ಸ್ವಂತ ಡಿಸೈನ್ ಮಾಡಿ ರೆಡಿ ಮಾಡಿಸ್ತೀವಿ. ಅದು ನೋಡಿ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಕಡೆಗೆ ಹೊಂಟೀವಿ ನೋಡ್ರಿ. ಅಲ್ಲಿ ಅಂತಪರಿ ಗುಡ್ ಕಂಡಿಲ್ಲ. ಸೊ ನೆಕ್ಸ್ಟ್ ಶೆಡ್ಡಿಗೆ ಹೊಂಟೀವಿ. ಅಲ್ಲಿ ಇದಕ್ಕಿಂತ ಉತ್ತಮ ಇರಬಹುದು ಅನ್ನೋ ಫೀಲಿಂಗ್ ನಮ್ದು. ನೋಡಮ್ಮೇನಾದ್ರು ಅಲ್ಲಿ ಕಾಣುತ್ತೆ ನೋಡ್ರಿ. ಈಗ ಅಲ್ಲಿಗೆ ಹೊಂಟೀವಿ. ನೋಡಮ್ ಬರ್ರಿ ಯಾವ ಥರ ಅವ. ಫುಲ್ಲು ಎಕ್ಸೈಟ್ಮೆಂಟ್ದಾಗ ಹೊಂಟೀವಿ. ಬಟ್ ನಮ್ಮ ಎಕ್ಸೈಟ್ಮೆಂಟ್ ತಕ್ಕಂತೆ ಗಣೇಶ್ ಇಲ್ಲ. ನೋಡ್ಬೇಕಿನ್ನು ಏನಾಗ್ತದೆ ಏನಿಲ್ಲ. ನಾವೇ ಡಿಸೈನ್ ಕೊಟ್ಟರೆ ಬೆಸ್ಟ್ ಅನಿಸ್ತದ. ಅವಿದ್ರ ಡಿಸೈನ್ ಹಂಗೈತಿ ಹಿಂಗೈತೆ ಅಂತ ಮುಳುಗಾಕೊಂತಾರ. ಏನಾದ್ರು ಏನಿಲ್ಲ ದೇವ್ರೇ ಬಲ್ಲ. ಇಲ್ಲಿ ಪರವಾಗಿಲ್ಲ, ಸೂಪರಾಗಿ ಕಾಣಕೊಂತಾವ. ಒಂದಕ್ಕಿಂತ ಒಂದು ಚಂದ ಕಾಣಕೊಂತಾವ. ಬಟ್ ಬುಕ್ ಆಗ್ಯಾವೆಲ್ಲ ತಲಿಕಾರವು. ನೋಡ್ಬೇಕಿಲ್ಲಿ. ಹೌದು ಗೈಸ್, ಒಂದು ಒಳ್ಳೆ ಕಾಣಕುಂತದ, ಚಂದ ಕಾಣಕುಂತದ. ಬುಕ್ ಆಗಿಲ್ಲ ನೋಡ್ರಿ. ಅಂದ್ರೆ ನಾವು ಫುಲ್ ಹೆವಿ ದೊಡ್ಡ ತೊಗೊಕ್ಕೆ ಹೋಗಲ್ಲ, ಮೀಡಿಯಮ್ ಸೈಜ್ ತೊಗೋದು. ಇದೊಂದು ಸೂಪರ್ ಕಾಣಕುಂತದ. ನೋಡಮ್ ತಡ್ರಿ, ಅದು ಕಲರಿಂಗ್ ಮಾಡಿ ನೋಡ್ತೀನಿ ಯಾವ ಥರ ಆಗ್ತದ ಯಾವ ಥರ ಇಲ್ಲ. ಮುಂದಕ್ಕೆ ಬಿದ್ದಂಗೆ ಕಾಣವಲ್ಲ ಅಲ್ಲೇ. ಸ್ಟೈ ಹೆಂಗೆ ಕುಂತದಪ್ಪ ಸರ್? ಹೌದು ಗಾಯ್ಸ್, ಸ್ವಲ್ಪ ಅದು ಇಲ್ಲ, ಅದು ಬರ್ತದೆ
ಇದಕ್ಕೂ ಬ್ಯಾಗ್ರೌಂಡ್ ಬರ್ಬೋದು ಗಾಯ್ಸ್ ಅದ್ರ ಥರ ಅವ್ರು ಇಲ್ಲಿ ಯಾವಲ್ಲ ಮಚ್ಚ ಇಲ್ಲಿ ಯಾವಲ್ಲ ಔಟ್ರನ್ನೇ ಬೆಳಗ್ಗೆ ಮಾಡಿ ಕೊಡ್ತಾರೆ ಕಲರ್ ಹೊಡೆದು. ಪರವಾಗಿಲ್ಲ, ಇದನ್ನ ಚಂದ ಅಲ್ಲ, ಇದನ್ನ ಮಸ್ತ್ ಅದು. ಹೌದೌದು ಕರೆಕ್ಟ್. ಅಷ್ಟೇ ಮನುಷ್ಯ ಒಂದೊಂದು ತೊಗೋಬೇಕದ ಕೇಳಕ್ ಕುಂತೀವಿ. ಬಟ್ ನೋಡ್ರಿ ಎಲ್ಲ ಚಂದ ಇದ್ದೀವಿ. ಬುಕ್ ಆಗ್ಯಾವ ನೋಡ್ರಿ ಗಣೇಶ್ ಮೂರ್ತಿ ಎಲ್ಲ ಚಂದ ಇದ್ದೀವಿ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದ್ದನಕ ಇದೆ ನೋಡ್ರಿ. ನೋಡ್ರಿ ಬುಕ್ ಬೀಡಬಲೋಕೆ ಬುಕ್ ಗಣೇಶ್ ನೋಡ್ರಿ. ಯಾರೋ ಬಂದು ಪಾಪ ಅಭಿಮಾನಿಗಳು ಹಾರಾಗಿರ ಹಾಕಿ ಬುಕ್ ಮಾಡ್ಕೊಂಡು ಹೋಗಿಬಿಟ್ರ ಏನು ಮಾಡ್ಬೇಕಪ್ಪ. ಒಂದು ಇದು ಕಾಣವಲು ಇದು ನೋಡ್ಕಿದು ಪರಮಾತ್ಮದ ಮೇಲೆ ನೋಡ್ರಪ್ಪ. ಅಣ್ಣ ಇಲ್ಲ ಅಣ್ಣ ಕುಡಿಸ್ತಾರಣ್ಣ, ದೊಡ್ಡ ಕುಡಿಸ್ತಾರ. ಸ್ವಲ್ಪ ಡಿಸೈನ್ ಬೇರೆ ಕುಡಿಸ್ತಾರಣ್ಣ. ಹೌದಣ್ಣ. ಮಾತಾಡಲಿ ಯಾರಣ್ಣ ಮಾತಾಡಲಿ. ನಮಗೆ ಅಂತಂದ್ರೆ ಗಣಪತಿ ನೋಡಿ ಸಾಕಾಕು ಅಂತ ತಿರುಗಿ ಸಾಕಾಕುಂತದ. ಒಂದಕ್ಕಿಂತ ಒಂದು ಗಣೇಶ ಚಂದ ಕಾಣ್ತಾವ ಒಂದು ಲೈನ್ಗೆ, ಇನ್ನೊಂದು ಲೈನ್ಗೆ ಒಂದಕ್ಕಿಂತ ಗಣೇಶ ಒಂದು ಮೋಟು ಗಣೇಶ ಕಾಣ್ತಾವ. ಏನ್ ಮಾಡ್ಬೇಕು ಏನಿಲ್ಲ ಗೊತ್ತಾಗಲ್ಲ. ಗಣೇಶ ಪರ್ಫೆಕ್ಟ್ ಸ್ಟ್ಯಾಚು ಬಂದಿತ್ತಪ್ಪ ಅಂದ್ರೆ ಇಂದ ಬ್ಯಾಕ್ಗ್ರೌಂಡ್ ದೊಡ್ಡದು ಬಂದಿರುತ್ತ. ಒಂದ್ಸರಿ ಇದು ಇಷ್ಟ ಆಗೋ ಗಣೇಶಗೆ ಇಂದ ಬ್ಯಾಕ್ಗ್ರೌಂಡ್ ಇರಲ್ಲ, ಹಿಂಗೆ ತೆಳ್ಳಗೆ ನನಂಗೆ ಕಾಣುತ್ತ. ಎಲ್ಲ ಫುಲ್ ತಲೆ ಖರಾಬೇಕು ಅಂತ ನೋಡ್ಬೇಕು. ಇನ್ನ ಫೈನಲ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಇದೊಂದು ಫೈನಲ್ ಮಾಡಿ. ಆಕ್ಚುಲಿ ಇದೊಂದು ಚಂದ ಅದ, ಇದೊಂದು ಮತ್ತಂದ್ರ ಆ ಮೂಲೆಗೆ ಒಂದು ಅದ, ಆ ಮೂಲೆಗೆ ಒಂದು ಅಡ್ರದಾಗೆ ನನ್ನ ಮನ್ಸ ಅದ ನೋಡ್ರಿ. ಯಾರ್ಯಾರು ಏನಾದ್ರು ಗೊತ್ತಿಲ್ಲ. ಇದು ಪರ್ಫೆಕ್ಟ್ ಅದ. ಗಣೇಶ ಅಂದ್ರೆ ಹಿಂಗೆ ಇರ್ಬೇಕು, ಹಿಂಗೆ ಆರೋದು ಕುಂದ್ರೋದು ಊರೋದು ಗಿರೋದು ಏನು ನೆಸರಿಲ್ಲ. ಇದು ಪರವಾಗಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬುಕ್ ಆಗ್ಯದ ಗಾಯ್ಸ್, ಏನು ಮಾಡೋಕ್ಕಲ್ಲ. ಬರೀ ನೆಕ್ಸ್ಟ್ ನೋಡಮ್ರಿ. ಇವಾಗ ಅಲ್ಲೇಶಿಂದ ಸೀದಾ ನೆಕ್ಸ್ಟ್ ಗೋದಂತ ಬಂದ್ವಿ. ಇಲ್ಲಿ ನೋಡ್ರಿ ಫುಲ್ ಹೆಂಗ ಲೊಕೇಶನ್ ಪೂರಾ ಸಿನಿಮ್ಯಾಟಿಕ್ ಇದ್ದಂಗೆ ಅದ. ಸೊ ಒಳಗೆ ಹೋಗ್ಬೇಕು. ಬರೀ ಒಳಗೆ ನೋಡ್ರಿ ಯಾವ ಥರ ಪರವಾಗಿಲ್ಲ. ಫುಲ್ ಲೈಟಿಂಗ್ ಗೀಟಿಂಗ್ ಎಲ್ಲ ಮಸ್ತ್ ಮಾಡ್ಯಾರ. ನೋಡಮ್ ಬರೀ ನೋಡ್ರಿ ಸೂಪರ್ ಆಗ್ಯಾವ. ಪರವಾಗಿಲ್ಲ, ಚಿಕ್ಕದಾದ್ರೂ ಪರವಾಗಿಲ್ಲ, ನನ್ನ ಟೈಟ್ ಅದ ಗೈಸ್. ನೋಡ್ರಿ ಫುಲ್ಲು ನನ್ನಷ್ಟು ಐಟೇ ಲಾಸ್ಟ್ ಅನ್ಸ್ತದೆ. ಇಲ್ಲಿ ಒಂದು 5 ಫೀಟ್ ಅಲ್ಲಪ್ಪ, 5 ಫೀಟೇ ಲಾಸ್ಟ್ ಅನ್ಸ್ತ, 5 to 6. ಬಟ್ ನಮ್ದು ಸ್ವಲ್ಪ ಒಂದು 11-12 ಫೀಟ್ ಆದ್ರೆ ಪರ್ಫೆಕ್ಟ್ ಆಗ್ತದೆ. ಫುಲ್ಲು ಸಣ್ಣ ಆಗ್ತದೆ ಏನಂತ ನೋಡ್ರಿ. ದೊಡ್ಡ ಅಂತ ತೊಗೊಂಡು ಬರಲ್ಲ ಅಂದ್ರೆ ಬಂದು ಸ್ವಲ್ಪ ಗಾಯ್ಸ್ ಗಣಪತಿ ಒಂದು ಮುಗಿಸಿದ್ವಿ. ಬಟ್ ಅದು ನಮ್ಮ ರೇಟಿಗೆ ಕಲೀಲಿಲ್ಲ. ನಮ್ಮ ಬಜೆಟ್ದಾಗ ಅದು ಆ್ಯಕ್ಚುಲಿ ಅದಕ್ಕಿಂತ ಒಳ್ಳೆಯದೇ ಸಿಗಬಹುದು ಅನಿಸಿತು. ಸೊ ಹಂಗಾಗಿ ಇಲ್ಲಿ ಕ್ಯಾನ್ಸಲ್ ಮಾಡಿ ಹಸ್ವ ಅದ, ಹಂಗಾಗಿ ಊಟ ಮಾಡಕ್ಕೆ ಬಂದ್ವಿ. ಆ ಸ್ಟೋರಿ ಹೇಳ್ತೀನಿ ಏನಂತ. ಫಸ್ಟ್ ಊಟ ಮಾಡ್ತೀವಿ. ಹೆವಿ ಅಂದರೆ ಹೆವಿ ಹಸ್ವ ಅದ. ಲೆಟ್ಸ್ ಗೋ ಗಾಯ್ಸ್ ಊಟ ಮಾಡಾಕ. ಇವಾಗ ಊಟ ಮಾಡಕ್ಕೆ ಬಂದ್ವಿ ನೋಡ್ರಿ. ಏನಾಯ್ತು ಮಗ? ಯಾಕೆ ಏನಾಯ್ತು ಗಾಯ್ಸ್? ಊಟ ಮಾಡಕ್ಕೆ ಬಂದ್ರಿ. ರೊಟ್ಟಿ ಪಲ್ಯ ಆಗಿಲ್ಲ. ಇದು ಶ್ರಾವಣದಲ್ಲ, ಹಂಗಾಗಿ ಪ್ಯೂರು ವೆಜಿಟೇಬಲ್ ಊಟ ಮಾಡಕ್ಕಂತ ಎಲ್ಲರೂ. ಸೂಪರ್ ಚಂದ ಭಾರಿ ಮಾಡ್ಯಾರ. ಪಲ್ಯ ಹಾಕಟ್ಟಿಗೆ ಒಂದು ರೊಟ್ಟಿ ಕಲಾಸ್ ಮಾಡಿ ನಾನಂತರ ಅಷ್ಟು ಹಸುವಾಗಿತ್ತು. ಸೊ ಹಸುವಾಯ್ತು ಗಾಯ್ಸ್. ಹೆವಿ ತಾಳಕ್ಕಾಗಲ್ದು. ಟೈಮು ಒಂದು ಹತ್ರ 4 ಆಗ್ಯದ. ಕ್ಯಾಮ್ರಾ ಹಿಂಗಡ್ಕಂದ್ರ ಮಾಲಕ್ರು ಹಾಕ್ರಿ ಮಗ ಇರ್ಲಿ ಬಿಡ್ಲಿ, ಅದ್ರಾಗ ಏನಾಗಲ್ಲ. ಹಾಕ್ರಿ ಅಣ್ಣ, ಎಲ್ಲ ವೆರೈಟಿ ಹಾಕಿ ಗಾಯ್ಸ್. ನೋಡ್ರಿ ಎಲ್ಲ ಪಲ್ಯಗಳು ಹಾಕುಂತಾರ. ಥ್ಯಾಂಕ್ ಯು. ಅದೇ ಅದ ಮಗ ಅದು ಹಾಕಿರನ್ರಿ ನನಗೆ ಅವನಂತ ಎಲ್ಲ ಸಾಕ್ಯಾರ ಗಾಯ್ಸ್. ಫುಲ್ಲು ಹೊಗಿಗಿ ಪಕ್ಕ ಮನ್ಯಾಗ ಕುಂತು ಊಟ ಮಾಡಿದಂಗ ಕುಂತು ಹೊಗಿಗಿ ಭಾಳ ಅಂದ್ರೆ ಭಾಳ ನೋಡ್ರಿ. ಕಾಣನೇ ನೋಡ್ರಿ ಯಾರಿಗೆ. ಹಾಂ ಹೇಳ್ರಿ ಅಣ್ಣಗೆ ಗಾಯ್ಸ್. ಬಿಸಿ ಅನ್ನ ನೋಡ್ರಿ, ಫುಲ್ ಹೊಗೆ ಬರಕ್ಕೆ ಕುಂತದ. ಬಿಸಿ ಅನ್ನ, ಬಿಸಿ ಸಾರು, ಬಿಸಿ ಚಟ್ನಿ. ಬಟ್ ಹತ್ಕಂತ ಉಂಡಂಗೆ ಫೀಲ್ ಆಗುಂತ. ಯಾಕಂದ್ರೆ ಹೊಗೆ ಹೆವಿ ಅಂದ್ರೆ ಹೆವಿ ಅಣ್ಣ. ಇಷ್ಟೇ ಹೋಗಿ ನಿಮ್ಮ ದುಕಾನ್ದಾಗ ನಮ್ಮ ಮನೆ ಬೇರೆ ದೂರ ಊಟ ಮಾಡಕ್ ಕುಂತೀವಿ. ದಾವಣಗೆರೆಯಲ್ಲಿ 3ನೇ ಉತ್ಸವ ಇದು. ನಾವು ಪ್ರತಿ ವರ್ಷ
ಅದು ಮಕ್ತಲ್ಲಲ್ಲಿ ತೊಗೊಂತಿದ್ವಿ. ಬಟ್ ಈ ವರ್ಷ ನಾವು ಶಾಬಾದ್ ಶಿಫ್ಟ್ ಆಗಿವಿ. ಅದಕ್ಕೆ ಒಂದು ಚಂದ ಇರ್ತಕ್ಕಂಥ ಲಾಲ್ಬಾಗ್ ರಾಜ ಗಣಪತಿ ಬುಕ್ ಮಾಡಿವಿ. ಮತ್ತು ನಮ್ಮ ಕಲಬುರಗಿಯಿಂದ ನಮ್ಮ ದೋಸ್ತು ಬಂದ್ ಕಿಶನ್ ಸ್ಟೋನ್ ಮತ್ತು ಅದು ಏನಂತ ಮಾಲಿಂಗ ಧೋತ್ರಿ ಅವೆಲ್ಲ ಉಡಿಸ್ತಂತ ಹೇಳೋಣ. ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ಆಸೆ ನಮ್ಗದ. ಅದೇ ರೀತಿಯಿಂದ ಗಣಪತಿ ಮಾಡಿಸಿ ಅಂತ ನಂಬಿಕೆನೂ ಕೂಡ ನಮ್ಗದ. ಹೌದು, ಇವ್ರೇ ನೋಡ್ರಿ ಶಕ್ತಿ ಬಲ. ಗಾಯ್ಸ್ ಇವಾಗಾಯ್ತು, ಬುಕ್ ಮಾಡಿ ಪೇಮೆಂಟ್ ಮಾಡಬೇಕು. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಇವಾಗೆಲ್ಲ ಅವ್ರದ್ದು ನಮ್ದೆಲ್ಲ ಸೇರಿ ಒಂದು ಬಜೆಟ್ ಆಯಿತು. ಸೊ ಹಂಗಾಗಿ ಒಂದು ರೇಟಿಗೆ ಫಿಕ್ಸ್ ಮಾಡಿ ಡನ್ ಮಾಡಿದ್ವಿ. ಇವಾಗ ಮುಂಜಾನೆ ಬಂದರು, ಸಾಯಂಕಾಲ ಆಗ್ಯದ. ಇವಾಗ ಸೀದಾ ನಾನ್ ಸ್ಟಾಕು ಮನೆಗೆ ಗಾಯ್ಸ್. ಹಂಗು ಹಿಂಗು ಮಾಡಿ ಒಂದು ಫೈನಲ್ ನಮ್ಮ ಬಜೆಟಿಗೆ ಬಂದ. ಮತ್ತೆ ಯಾಕಂದ್ರೆ ಅದಕ್ಕೂ ಭಾರಿ ಓವರು ಡಿಸೈನ್ ಮಾಡಿಸ್ಬೇಕಂತ ನಮ್ಮ ಶಿವರಾಜ್ ಭಾಯ್ ಹೇಳ್ಯಾರ. ಸೊ ಹಂಗಾಗಿ ಅದಕ್ಕೆ ಒಂದು 10-15 ಸಾವಿರ ಬರ್ಬೋದು. ಸೊ ನೋಡ್ಬೇಕು ಗಾಯ್ಸ್, ಫೈನಲ್ ನಿಮ್ಗೆ ತೋರಿಸ್ತೀವಿ. ಸ್ಟೇ ಟ್ಯೂನ್ ಗಾಯ್ಸ್. ನೋಡ್ರಿ ಫೈನಲ್ ಆಗಿ ಎಲ್ಲ ಬಜೆಟ್ ಗಿಜೆಟ್ ಎಲ್ಲ ಒಂದು ರೇಂಜಿಗೆ ಬಂದು ನಮಗೊಂದು ಮತ್ತೆ ಅಂದ್ರೆ ನಮ್ಮ ಫ್ರೆಂಡ್ಸ್ಗೊಂದು 2 ಗಣೇಶ ಬುಕ್ ಮಾಡಿ ಹೊಂಟಿವಿ. ಆಗ ಎಷ್ಟಂತಂದ್ರೆ ಮುಂಚೆಲೆ ಒಂದು 10 ಆಗಿತ್ತಲ್ಲ ಬೈ, ಹತ್ರ 10 ಆಗಿತ್ತು. ಅವಾಗ ಬಿಟ್ಟವ್ರು, ಇವಾಗ 5 ಆಗ್ಯದ ನೋಡ್ರಿ. ಇಷ್ಟು ಟೈಮ್ ಹೋಗ್ತದ, 2 ಅವರ್ ಜರ್ನಿ. ಮದುವೆ 2 ತಾಸು ಹೋಗಿ ಮನೆಗೆ ಕಾಲೆಲ್ಲ ಫುಲ್ ಧೂಳು ಆಗಿಬಿಟ್ಟವ ಅಂತ ಬರೀ. ಸೊ ಬರೀ ಗಾಯ್ಸಿದ ಮನೆಗೆ ಹೋಗ್ರಿ. ಮನೆಗೆ ಹೋಗಿ ಫುಲ್ ಫ್ರೆಶ್ ಆಗಬೇಕು. ಲೆಟ್ಸ್ ಗೋ, ಫನ್ ಮಾಡಿಕೊಂತ ಹೋಗ್ತೀವಿ ಮನೆಗೆ. ಬರೀ ಗಾಯ್ಸ್ ನೋಡ್ರಿ, ಅಲ್ಲಿ ಎಷ್ಟು ಮಳೆ ಅದ ಫುಲ್ ನೋಡ್ರಿ. ಹೆವಿ ಅಂದ್ರೆ ಹೆವಿ ಮಳೆ ಬರಬೇಕು. ಯಾಕೆ ಬಂದೀವಿ ಶಿವ ಅಂತ ಬಂದಿವಿ. ಸಕಲೇಶ್ವರದ ಹೆಂಗ್ ಫೀಲ್ ಆಗ್ತಾ ಆ ತರ ಫೀಲ್ ಆಗುತ್ತದ ನೋಡ್ರಿ. ಇಲ್ಲಿ ಅಷ್ಟಕ್ಕಷ್ಟೇ ಮಳೆ, ಏನ್ ಅಂತ ಬರಿಲ್ಲ. ಅಲ್ಲಿ ನೋಡ್ರಿ ಅಷ್ಟು ಅಬ್ಬೋ ಕುಟುತ್ತೆ ನೋಡ್ರಿ, ಎಷ್ಟು ಮಳೆ ಏನ್ ಕಾಲ. ಇಲ್ಲಿ ಏನಿಲ್ಲ ಅಂತ ಬರಿ, ಸೂಪರ್ ಆಗಿ ನೈಸ್ ನೋಡ್ರಿ. ಈಗ ನೋಡಿದ್ರೆ ಬಿಸಿಲು ಗಾಯ್ಸ್. ಬಿಡ್ರಲೇ, ಇಂತ ಬಿಸಿಲು ಮಳೆ ಹೋಗ್ತದ ಜಲ್ದಿ. ಇದಕ್ಕೆ ಅಂಜ ಕೂತಾರೆ ಗಾಯ್ಸ್. ಪೂರ ಭಾಗಪ್ಪ ಅಲ್ಲ ಶಿವಜನ ಭಾಗಪ್ಪ ಪೂರ ಇದು ಮಾಡ್ಲತ್ತೇನೆ. ಸೊ ಇದು ಗೋಣೆ ನೀನ್ ಕರ ಅಂದ್ರ ಹುಟ್ಟು ಪೂಜೆ ಹಚ್ಚ ಮಾಡ್ಲಿ ಭಾಗಪ್ಪ ಗಾಯ್ಸ್. ಚಪ್ಪು ಮಳೆ ಹೆವಿಲಿ ಯಾಕಡೆ ಕಲ್ಲೋಡ್ರು ಕಾಣವಾದ ಗುಡ್ಡ ಹಾಕಡಿದು ಗಾಯ್ಸ್. ಹೆವಿ ಅಂದ್ರೆ ಹೆವಿ ಮಳೆ. ಈ ಮಳೆಯಾಗ ಆರಾಮ್ ಚಾಗಿ ಕುಡ್ದು ಸೀದಾ ಮನೆಗೆ ಹೋಗ್ಬೇಕು ಗಾಯ್ಸ್. ಮಳೆ ಬರಕ್ ಕುಂತಿತ್ತಲ್ಲ, ಸೊ ಹಂಗಾಗಿ ಚಾ ಕುಡಿಯಕ್ ಬಂದಿ ನೋಡ್ರಿ. ಅಣ್ಣ ಇಲೇಶನ್ ಬಂದ್ರಿ, ಶಾಬಾದ್ ಇಲೇಶನ್. ಚಾ ಹೆಂಗ ಅಣ್ಣ? ಬೆಂಕಿ ಅದ. ಹೆಂಗ ಅನ್ಸ್ತಾನ ಕುಡ್ದು? ಹೆಂಗ ಅನ್ಸ್ತಾಣ? ಬಾಯ್ ಸುಟ್ಟಿ ಅನಿಸ್ತಾಣ? ಕ್ವಾಲಿಟಿ ಹೆಂಗದಣ್ಣ ಗಾಯ್ಸ್? ನಿನ್ನೆ ಸೀದಾ ಬಂದು ಫುಲ್ ಟೈರ್ಡ್ ಆಗಿ ಮಕ್ಕಂಜ. ಸೊ ಲಾಗ್ ಮುಗ್ಸೋಕ್ಕಾಗಿಲ್ಲ. ಸೊ ಇವಾಗ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಮುಗ್ಸೋಕುಂತೀನಿ. ಸೊ ಈ ಲಾಗ್ ಇಲ್ಲಿಗೆ ಮುಗ್ತದ. ಈ ಲಾಗ್ ಯಾರಿಗಿಲ್ಲ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅಣ್ಣ ತಂಗಿ ಸಾಂಗ್ ಕೇಳಕ್ಕೆ ಕುಂತಾರ ಮನ್ಯಾಗ ಪೂರ ನೋಡ್ರಿ. ಕೇಳ್ರಿ ಅಣ್ಣ ತಂಗಿ ಸಾಂಗ್ ಕೇಳಕ್ಕೆ ಅಂತ. ಬಾಯ್ ಬಾಯ್. ಕನಸು ಸ್ವರ್ಗೋಗೈತೆ, ಪ್ರೀತಿ ಪ್ರೇಮ 2 ತಪ್ಪ ಕಣ್ಮಂತಂದೈತೆ.